ಎಚ್ಚರಿಕೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅದನ್ನು ನಾವು ಮೊದಲು ಮುಂಚೂಣಿರೋರು ಅದನ್ನು ದೂರಗೊಳಿಸ್ಬೇಕು. ಯಾರೇ ಒಬ್ಬ ಸಣ್ಣ ಮನಿ ಕರೆದಾನಂದ್ರು ನಾವಲ್ಲಿ ಹೋಗಿ ಅದರಲ್ಲಿ ಭಾಗವಹಿಸಿ ಅದನ್ನ ಇದು ಮಾಡಬೇಕು. ನಾವೇನಾಗಿದ್ದೇವೆ ಅಂದ್ರೆ ಇವತ್ತು ಏನೇ ತಪ್ಪು ಮಾಡಿರಲಿ ದುಡ್ಡಿದ್ರಪ್ಪ ಅಂದ್ರೆ ಅವನ್ನ ಎಲ್ಲ ಒಳ್ಕೊಂಡು ಹೋಯ್ತು ಅನ್ನೋಂಥ ಪರಿಸ್ಥಿತಿ ಒಳಗೆ ನಾವು ಬಂದು ಅದು ಮೊದಲು ದೂರ ಆಗಬೇಕು. ಇವತ್ತೇನು ಕರೆದು ನೀವು ಸನ್ಮಾನ ಮಾಡಿರಿ ಅವರಿಗೆಲ್ಲ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸನ್ಮಾನದ ಜೊತೆಗೆ ಅದರ ಜವಾಬ್ದಾರಿ ಕೂಡ ಹೆಚ್ಚಿರ್ತೈತೆ. ಯಾಕಂದರೆ ಸಮಾಜಕ್ಕೆ ನಾವು ಏನಾದರೂ ಕೊಡುಗೆಯನ್ನು ಕೊಡಬೇಕು. ಯಾಕಂದರೆ ನೀವು ಸನ್ಮಾನ ಮಾಡಿದ ತಕ್ಷಣ ನನಗೆ ಏನಾಗುತ್ತೆ ಅಂದರೆ ಏನಾದರೂ ನಾವು ಇನ್ನೂ ಕೊಡುಗೆ ಕೊಡಬೇಕಪ್ಪ. ಯಾಕಂದ್ರೆ ನಾವು ಇನ್ನೂ ಏನೂ ಕೊಟ್ಟಿಲ್ಲ ಸಮಾಜಕ್ಕೆ. ನನಗೆ ಅನಿಸಿದ ಮಟ್ಟಿಗೆ ಸಮಾಜಕ್ಕೆ ನಾನು ಅನಿಸಿದ ಮಟ್ಟಿಗೆ ಒಂದು ಸಂಘಟನೆ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ನಾವೆಲ್ಲ ಸಂಘದವ್ರು ಸೇರಿ ಮಾಡ್ತಾ ಇದ್ದೀವಿ. ಇನ್ನೀ ಸರ್ಕಾರದಿಂದ ಏನು ಸವಲತ್ತುಗಳು ಬರಬೇಕಲ್ಲ ಅಲ್ಲ ಸವಲತ್ತುಗಳನ್ನ ಕೊಡಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ರಾಜಕಾರಣಿಯ ಹಿತಾಸಕ್ತಿಯ ಕೊರತೆ. ಯಾವುದೇ ಪ್ರಜಾಪ್ರಭುತ್ವದಲ್ಲೇ ನಾವು ಯಾವುದೇ ರೀತಿ ಪ್ರಯತ್ನ ಮಾಡಿದ್ರು ಕೂಡ ರಾಜಕೀಯದವರ ಒಂದು ಆಶೀರ್ವಾದ ಬೇಕೇ ಬೇಕು. ಸರ್ಕಾರಗಳ ತಾರತಮ್ಯ, ಸರ್ಕಾರದಲ್ಲಿ ಹೋದಾಗ ನಾವು ಏನೋ ಒಂದು ಅರ್ಜಿ ಸಲ್ಲಿಸಿರ್ತೀವಿ, ಸರ್ಕಾರ ನೋಡಿದ್ರೆ ಅಲ್ಲಿ ವ್ಯತ್ಯಾಸ ಆಗ್ತಿರ್ತಾವ. ಎಷ್ಟೋ ಸಾರಿ ಆಯೋಗಕ್ಕೆ ನಾವು ನಮ್ಮ ಮನವಿಗಳನ್ನ ಕೊಟ್ಟಿವಿ. ಆಯೋಗದಲ್ಲಿ ಸರಿಯಾದಂಥ ಅಧ್ಯಕ್ಷರುಗಳು ಸ್ಥಿರವಾಗಿ ಇಲ್ಲದೆ ಇರೋಂಥ ಕಾರಣ, ಸ್ಥಿರವಾದಂಥ ಸರ್ಕಾರ ಇಲ್ಲದೆ ಕಾರಣ ಯಾವುದೇ ರೀತಿಯ ನಮಗೆ ಅನುದಾನ ಆಗಲಿ ನಮ್ಮ ಸಮಾಜಕ್ಕೆ ನಾವೇನು ಬೇಡಿಕೆಗಳನ್ನ ಇಟ್ಟಿವಿ ಆ ಬೇಡಿಕೆಗಳು ಹಿಂಜರಲಿಕ್ಕೆ ಕಾರಣ ಆಗಿದೆ. ನಿರಂತರವಾದ ನಮ್ಮ ಸಂಘದ ಹೋರಾಟ ಯಾವಾಗಲೂ ಇದ್ದೇ ಇದೆ. ಯಾಕಂದರೆ ಯಾವಾಗಲೂ ನಮ್ಮ ಎಲ್ಲ ಒಕ್ಕೂಟದಲ್ಲಿ ನಮ್ಮವರು ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಒಕ್ಕೂಟದಲ್ಲಿ ಕೂಡ ಇತ್ತೀಚೆಗೆ ಮೊದಲೇ ನಾನು ಹೇಳೋದು ಮರೆತೆ, ಕರ್ನಾಟಕ ರಾಜ್ಯದ ಒಂದು ಡಿ ದೇವರಾಜ ಅರಸಿ ಪ್ರಶಸ್ತಿಯನ್ನು ನಮ್ಮ ಅಶೋಕ್ ಅವರು ತಗೊಂಡ್ರೆ ಅದಕ್ಕೆ ಮೊದಲು ಎಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ ನಮ್ಮ ಸಮಾಜ ಒಬ್ಬ ವ್ಯಕ್ತಿ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಗಿನರಾಗಿದ್ದಾರೆ. ಅದು ಇಡೀ ನಮ್ಮ ರಾಜ್ಯ ಸಂಘಕ್ಕೇನೆ ದೊರಕದಂತ ಒಂದು ಪ್ರಶಸ್ತಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸುಭಾಷ್ ಚಂದ್ರ ಅವರು ಕೂಡ ಒಂದು ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಅವರು ಕೂಡ ನಾವು ಸಮಾಜದ ಪರವಾಗಿ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ಇಂಥ ನಮ್ಮ ಸಮಾಜದ ಜನರು ಅಲ್ಲೆಲ್ಲಿ ಗುರುತಿಸಿದಾಗ ನಮ್ಮ ಸಮಾಜ ಐತಿ, ನಮ್ಮ ಸಮಾಜದ ಜನಸಂಖ್ಯೆ ಸಣ್ಣ ಪ್ರಮಾಣದಲ್ಲಿ ಇರ್ಬೋದು, ಆದರೆ ನಮ್ಮ ನಿರಂತರ ಪ್ರಯತ್ನ ಯಾವತ್ತೂ ಸೋಲ್ಬಾರ್ದು. ನಾವು ಯಾಕಂದ್ರೆ ನಾವು ಸಣ್ಣ ಸಮಾಜ, ನಾವೇನು ಸಾಧಿಸಕ್ಕಾಗಲ್ಲ ಅಂತ ನಾವು ಹಿಂದೆ ಸೇರಿದೀವಿ ಅಂದ್ರೆ ಹಂಗೆ ಹಿಂದೆ ಉಳಿತೀವಿ ಹೊರತಾಗಿ ಯಾವತ್ತೂ ಕೂಡ ಮುಂದುವರೆಯಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ವ್ಯಕ್ತಿನೇ ಒಬ್ಬ ಪ್ರಧಾನಮಂತ್ರಿ ಆದವರು ಚಂದ್ರಶೇಖರ್ ಅವರುಗಳೇ ಚೆನ್ನಾಗಿ ಹೇಳಿದ್ರು. ಯಾಕಂದ್ರೆ ಪ್ರಾಮಾಣಿಕತೆ, ಆ ಪ್ರಾಮಾಣಿಕತೆಯಿಂದನೇ ಇವತ್ತು ಅವ್ರ ಫೋಟೋ ಪುರಸ್ಕಾರ ಅದೆಲ್ಲ ಆಗ್ತಾ ಇದೆ ಅಂದ್ರೆ ಅವ್ರ ಪ್ರಾಮಾಣಿಕತೆಯಿಂದನೇ. ಎಲ್ಲ ಲೀಡರ್ನು ನಾವು ಪೂಜಿಸಕ್ಕಾಗಲ್ಲ. ಯಾರು ಪ್ರಾಮಾಣಿಕರಾಗಿರ್ತಾರೋ ಅವ್ರನ್ನ ಮಾತ್ರ ನಾವು ಪೂಜೆ ಮಾಡಬೇಕಾಗುತ್ತೆ. ಇವತ್ತು ಗಾಂಧೀಜಿ ಇವ್ರನ್ನ ಎಲ್ಲರನ್ನು ಮತ್ತೊಮ್ಮೆ ನಾವು ನೆನೆಯುತ್ತಾ ಈ ಒಂದು ನಮ್ಮ ಆಯೋಜಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಸುಧಾವಕಾಶದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಬಂತು. ಧನ್ಯವಾದಗಳು. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಬೈಲ್ ಪತ್ತಾರ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ಪಂಚಮಲ್ ಅವರು ಕೂಡ ಈ ವೇದಿಕೆ ಕುರಿತು ಎರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಆಯೋಜನೆ ಮಾಡಿದ ಪ್ರಕಾರ ಹಂಗೆ ಮಾಡಿರ್ತೀರಿ. ಸ್ವಸಹಾಯ ಗುಂಪಿನ ಸದಸ್ಯರು ಅಥವಾ ಸಮಾಜದ ಬಂಧುಗಳು, ಮಹಿಳಾ ಮಣಿಗಳು ಯಾರಾದ್ರೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚ್ಕೋಬಹುದು. ಮಹಿಳಾ ಸಂಘದ ಅಧ್ಯಕ್ಷರು ಬೈಲ್ಪತ್ತಾರ್ ಸಮಾಜದ ಸೇವಾ ಸಂಘದ ಅಧ್ಯಕ್ಷರಾದ ಹನುಮಂತಪ್ಪ ಅಂಕುಶಿ ಗಿಣಿಗೇರಿ ಅವರು ಎರಡು ಮಾತುಗಳನ್ನು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು. ಬೈಲ್ಪತ್ತಾರ್ ಸಮಾಜ ಸೇವಾ ಸಂಘ, ಬೈಲ್ಪತ್ತಾರ್ ಮಹಿಳಾ ಸೇವಾ ಸಂಘ ಬೇವೂರು ಹಾಗೂ ನಮ್ಮ ಎಲ್ಲ ಹಿರಿಯರು ಮತ್ತು ನಮ್ಮ ಎಲ್ಲ ಕುಲ ಬಾಂಧವರಿಗೆ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೆ ಇನ್ನುಳಿದಂಥ ನಮ್ಮ ಹಿರಿಯರು ಎಲ್ಲರೂ ಹೇಳಿದ್ದಾರೆ, ತಮ್ಮ ಅನುಭವವನ್ನು ಎಲ್ಲನೂ ಹೇಳಿದ್ದಾರೆ. ಹಾಗಾಗಿ